ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಬದನೆಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ. ಗುಂಡು ಬದನೆಕಾಯಿ ಗ್ರೇವಿ. ಬದನೆಕಾಯಿ, ಈರುಳ್ಳಿ, ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಅರ್ಶಿನದ ಪುಡಿ, ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ ಸ್ವಲ್ಪ, ಟೊಮೆಟೊ, ಗಸಗಸೆ ಅರ್ಧ ಚಮಚ, ಚಕ್ಕೆ ಲವಂಗ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಸಣ್ಣದೊಂದು ಒಂದು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಫ್ರೈಗೆ. ಈಗ ಒಂದು 4-5 ಬದನೆಕಾಯಿನ ಕಟ್ ಮಾಡಿಕೊಂಡು 4 ಭಾಗ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನ ಫ್ರೈಗೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡ್ರದನ್ನ ಫ್ರೈ ಮಾಡಿಕೊಂಡು ಎಲ್ಲ ಕಲರು ಬ್ರೌನಾಗಿ ಬರಬೇಕು. ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮಸಾಲ ಪೌಡ್ರುಗಳು ಹಾಕ್ಕೊಳ್ಳೋಣ. ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಮೆಣಸಿನ್ಕಾಯಿ ಪೌಡರ್ ಮತ್ತು ಅರ್ಶಿನದ ಪುಡಿ ಅಷ್ಟು ಒಟ್ಟಿಗೆ ಹಾಕ್ಕೊಳ್ಳೋದು. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಮ್ಮಿ ಉರಿಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಹಿಡ್ಕೊತೈತೆ. ಅಂದರೆ ಕೆಳಗಡೆ ಎಲ್ಲ ಬೇಗ ಮಸಾಲೆ ಎಲ್ಲ ಸುಟ್ಟೋದಂಗೆ ಆಗ್ತೈತೆ. ಇವಾಗ ರುಬ್ಕೊಳ್ಳೋಕ್ಕೆ ಎಲ್ಲ ಇದು ಈರುಳ್ಳಿ, ಟೊಮೊಟೊ, ಕಾಯಿ, ಚಕ್ಕೆ ಲವಂಗ, ಗಸಗಸೆ, ಮನೆ ಸಾಂಬಾರು ಪೌಡರ್ ಇದು, ಅಂದರೆ ಚಿಕನ್ ಮಟನ್ಗೆ ಹಾಕ್ಕೊಳ್ಳೋದು. ಆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲ ಅಂದರೆ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ. ರುಬ್ಕೊಳ್ಳೋಕ್ಕೂ ನಾನು ಅಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ ಫ್ರೈಗೆ, ಒಂದು ಅರ್ಧ ಚಮಚ. ಇವಾಗ ಮಸಾಲ ರೆಡಿ ಆಯಿತು, ರುಬ್ಕೊಂಡಾಗಿದೆ ಮಸಾಲ. ಇವಾಗ ಮಸಾಲ ಹಾಕ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಬೇಕು ನೀರು. ಸ್ವಲ್ಪ ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕುಕ್ಕರ್ನಲ್ಲಿ ಕೂಗಿಸ್ಕೊತಾ ಇದ್ದೀನಿ 1 ವಿಸಿಲು. ಇಲ್ಲ ನೀವು ಹಾಗೇನು ಬೇಯಿಸ್ಕೊಬೋದು. ಒಂದೇ ವಿಸಿಲ್ ನಾನು ಮಾಡ್ಕೊಳ್ಳೋದು ಸಾಕು. ಇವಾಗ ಗುಂಡು ಬದನೆಕಾಯಿ ಗ್ರೇವಿ ರೆಡಿಯಾಗಿದೆ ನೋಡಿ. ಚಪಾತಿಗೆ, ರೈಸ್ಗೆ, ಅಕ್ಕಿ ರೊಟ್ಟಿಗೆ, ಪರೋಟಾಗೆ ತುಂಬ ರುಚಿಕರವಾದ ಗ್ರೇವಿ, ಬದನೆಕಾಯಿ ಗ್ರೇವಿ, ಗುಂಡು ಬದನೆಕಾಯಿ ಗ್ರೇವಿ ಹೇಗೆ ಬಂದೈತೆ ನೋಡಿ. ತುಂಬ ಚೆನ್ನಾಗೈತೆ. ನೀವು ಒಮ್ಮೆ ಮನೇಲಿ ಮಾಡಿ. ಮಧ್ಯಾಹ್ನ ಲಂಚ್ಗೆ ಮತ್ತು ನೈಟ್ ಡಿನ್ನರ್ಗೆ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಮುದ್ದೆ ಜೊತೆ, ಚಪಾತಿ, ರೋಟಿ, ಪರೋಟ. ನಾನು ರೈಸ್ ಮಾಡ್ಕೊಂಡಿದ್ದೀನಿ ಮತ್ತು ಪರೋಟ ತರಿಸ್ಕೊಂಡಿದ್ದೆ ರೆಡಿಮೇಡು. ಅದನ್ನ ಪರೋಟ ಜೊತೆ ನೆಂಚ್ಕೊತಾ ಇದ್ದೀವಿ. ಗುಂಡು ಬದನೆಕಾಯಿ ಗ್ರೇವಿ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್.